ಸರ್ ಎಲ್ಲ ಹಂತದಲ್ಲೂ ಸಂಚಿತ್ ಅವ್ರನ್ನ ಒಬ್ಬರೇ ನೀವು ಮುಂದೆ ಬಿಟ್ಟಿದ್ರಿ. ಸೊ ಅದು ಖುಷಿ ಕೊಡ್ತಾ ಸರ್ ಅಂತ, ಯಾಕಂದ್ರೆ ಬಹುಶಃ ಬೇರೆ ಸ್ಟಾರ್ ಯಾರೋ ಇದ್ರೆ ಜೊತೆಗೆ ತಮ್ಮ ಕುಟುಂಬದವ್ರು ಬರ್ತಾರೆ ಅಂತಂದ್ರೆ ಈಗ ರಾಜ್ಯ ಪ್ರವಾಸ ಮಾಡಿದ್ರು, ಆ ಸಂದರ್ಭದಲ್ಲಿ ಜೊತೆಗಾಗಿ ಪ್ರವಾಸ ಮಾಡಬಹುದಾಗಿತ್ತು. ಜೊತೆಗೆ ಅವ್ರ ಜೊತೆ ಹೋಗಿ ಒಂದು ಕೈ ಹಿಂಗೆ ಮೇಲೆ ಎತ್ತಿದ್ರೆ ಅದರ ಬೇರೆ ರೀತಿನೇ ಇರ್ತೈತಿ. ಯಾಕೆ ಎಲ್ಲ ಹಂತದಲ್ಲೂ ಅವ್ರೊಬ್ಬರನ್ನೇ ಹೋಗ್ಬಿಟ್ರಿ ಅಂತ? ಅವನು ಡೇಟಿಗೂ ಒಬ್ಬನೇ ಹೋಗೋದು ಕಲಿತಾರೆ. ಕಾರಣ ಇರ್ಬೇಕಲ್ಲ ಸರ್ ಇದ್ರೆ. ನಾಟ್ ಲೈಕ್ ದಟ್ ಸರ್. ಇವಾಗ ಒಟ್ಟಿಗೆ ಹೋದ್ರೆ ಎಲ್ಲ ಕಡೆ ನೆಪೋಟಿಸಮ್ ಅನ್ನ ಓಟ್ ಬಂದ್ಬಿಡ್ಬೋದು. ಅದಕ್ಕೋಸ್ಕರನೇ ಕೇಳ್ತಾ ಇದ್ದೀನಿ ಸರ್. ಅದೇ ಏನಾಗುತ್ತೆ ಸರ್, ಈಗ ಶಾರದವ್ರು ಕೇಳಿದಾಗೆ, ನೀವಲ್ಲಿ ಕೆಲವ್ರು ಕೇಳಿದಾಗೆ ಸ್ಟ್ರಾಟಜಿ ಅಂತ ನಾವೇನು ಕೇಳಿದ್ರಿ ಶಾರದವ್ರೆ, ದಟ್ ನಾಟ್ ಅಲವಿಂಗ್ ದ್ಯಾಮ್ ಇನ್ ದ ಬಿಗಿನಿಂಗ್ ಇಸ್ ನಾಟ್ ಅ ಸ್ಟ್ರಾಟಜಿ ಮ್ಯಾಮ್. ಇಲ್ಲಿ ಏನಾಗುತ್ತೆ, ನಾನು ಕಲ್ತಿರೋದು ಅನ್ಕೊಳ್ಳೋಣ, ಹೊಸೊಬ್ಬರು ಎಷ್ಟೋ ಜನ ಪ್ರತಿಭೆಗಳು ಸಿನಿಮಾ ಮಾಡಿದಾಗ, ಅದು ಕಲಾವಿದರು, ಎಸ್ಪೆಷಲಿ ಕಲಾವಿದರು ವೇದಿಕೆ ಮೇಲೆ ಕೂತ್ಕೊಂಡಾಗ ಅಥವಾ ನಿಮ್ಮಲ್ಲಿ ಇಂಟರ್ವ್ಯೂಸ್ಗೆ ಕೂತಾಗ ತುಂಬ ಹಲವಾರು ರಿಸ್ಟ್ರಿಕ್ಷನ್ಸ್ ಇರ್ತಾವೆ ಅವ್ರಿಗೆ. ಇದನ್ನು ಹೇಳಬೇಡಿ, ಅದನ್ನು ಮಾತಾಡಬೇಡಿ, ಕತೆ ಬಿಟ್ಕೊಡ್ಬೇಡಿ. ಆ್ಯಂಡ್ ಐವ್ ಸೀನ್ ದಿ ಯಂಗ್ ಆ್ಯಕ್ಟರ್ಸ್ ಸ್ಟ್ರಗಲ್. ಯಾಕಂದ್ರೆ ಅವರಿಗೆ ಮೀಡಿಯಾ ಹೊಸದು, ಪ್ರಶ್ನೆಗಳು ಹೊಸದು, ಎಕ್ಸೈಟ್ಮೆಂಟಲ್ಲಿ ಇರ್ತಾರೆ ಮಾತಾಡೋದಕ್ಕೆ, ಬಟ್ ದೇ ಡೋಂಟ್ ನೋ ವಾಟ್ ಟು ಸೇ. ಅಂಥದ್ರಲ್ಲಿ ಐ ಥಾಟ್ ಇಟ್ ವಾಸ್ ಬೆಟರ್ ಸಿನಿಮಾ ನೋಡಿದ್ಮೇಲೆ ಅವ್ರನ್ನ ಎಕ್ಸ್ಪೋಸ್ ಮಾಡೋಣ, ಆಮೇಲೆ ಅವ್ರು ಹೋಗ್ಲಿ ಮಾತಾಡಲಿ. ಬಿಕಾಸ್ ಅಟ್ಲೀಸ್ಟ್ ಸಿನಿಮಾ ನೋಡಿರ್ತಾರೆ, ಅವ್ರಿಗೆ ಏನು ಬೇಕಾದ್ರೂ ಫ್ರೀಡಮ್ ಇರುತ್ತೆ ಮಾತಾಡೋದಕ್ಕೆ. ಅದಾದಮೇಲೆ ಗುಡ್ ಬ್ಯಾಡ್ ಆಗಲಿ ಅವರಿಗೆ ಮತ್ತೆ ನಿಮಗೆ ಬಿಟ್ಟಿದ್ದು ಸರ್. ದಟ್ ಈಸ್ ನಾಟ್ ವಿ ಆರ್ ಟ್ರೈಂಗ್ ಟು ಕಂಟ್ರೋಲ್. ಬಟ್ ಅದಕ್ಕಿಂತ ಮುಂಚೆ ನಿರ್ಮಾಪಕರಾಗಿ ಕೂತಾಗ ಅವ್ರಿಗೆ ಅಟ್ಲೀಸ್ಟ್ ಒಂದಿಷ್ಟು ಮಾತಾಡಬಹುದು ಅನ್ನೋದೊಂದಿರುತ್ತೆ. ಆ್ಯಂಡ್ ದೇ ದೆಮ್ಸೆಲ್ವ್ಸ್ ನೋ ವಾಟ್ ಟು ಟಾಕ್. ಸೊ ಹಾಗಿರೋದ್ರಿಂದ ಇಟ್ ವಾಸ್ ಮೈ ಪರ್ಸನಲ್ ಚಾಯ್ಸ್ ದಟ್ ಐ ಟೋಲ್ಡ್ ಆ್ಯಂಡ್ ರಿಕ್ವೆಸ್ಟೆಡ್ ದ ಟೀಮ್, ಆಲ್ ದ ಸ್ಟಾರ್ಕರ್ಸ್, ಜೈ ಇರ್ಬೋದು, ಕಾಜಲ್ ಅವ್ರು ಇರ್ಬೋದು, ದೇ ಆರ್ ಆಲ್ ವೆರಿ ವಲ್ನರಬಲ್ ರೈಟ್ ನಾವು. ಅವ್ರನ್ನ ಬಿಟ್ಟರೆ ದೇ ಡೋಂಟ್ ನೋ ಹೌ ಟು ಆನ್ಸರ್. ಸೊ ದೇ ಡೋಂಟ್ ನೋ ವಾಟ್ ಟು ಆನ್ಸರ್. ಸೊ ಐ ಥಾಟ್ ಇಟ್ ವಾಸ್ ದ ಬೆಸ್ಟ್ ದಟ್ ಸಿನಿಮಾ ನೋಡಿದ್ಮೇಲೆ ಅವ್ರನ್ನ ಎಕ್ಸ್ಪೋಸ್ ಮಾಡಿದಾಗ ಅವರ ಪ್ರತಿಭೆ ತಾವು ನೋಡಿರ್ತೀರಿ, ಸಿನಿಮಾ ನೋಡಿರ್ತೀರಿ, ಪ್ರಶ್ನೆಗಳು ಸರಿಯಾಗಿರ್ತವೆ. ಅದರ್ವೈಸ್ ಐ ಹ್ಯಾವ್ ಸೀನ್ ದಟ್ ದೇ ವಿಲ್ ಆಲ್ ಸ್ಟ್ರಗಲ್. ಸೊ ದಟ್ ಇಸ್ ಆಲ್ ಇಟ್ ಇಸ್. ಆ್ಯಂಡ್ ಈಗ ಅಫ್ಕೋರ್ಸ್ ಆ ಟೀಮಲ್ಲಿ ನಾವೆಲ್ಲ ಇದ್ದೀವಿ ಅಂದಾಗ, ಒಂದು ಸ್ಫೂರ್ತಿ ಕೊಟ್ಟಾಗ ಪ್ರತಿಯೊಬ್ಬರು, ಇವಾಗ ನಾನು ಇವ್ರನ್ನ ಮಾತ್ರ ಹೇಳ್ತಾ ಇಲ್ಲ, ಪ್ರಶಾಂತ್ ಅವ್ರನ್ನ ತಗೊಳ್ಳೋಣ. ಐ ಥಿಂಕ್ ಐ ಬಿಕಮ್ ಅ ಹ್ಯೂಜ್ ಅಡ್ಮೈರರ್ ಆಫ್ ಹಿಸ್ ವರ್ಕ್. ಐ ಥಿಂಕ್ ನಾನು ಅವ್ರ ಕೈ ಹಿಡಿದೆ, ಬರೀ ಸಂಚಿತಿಂದಲ್ಲ, ನಿನ್ನೆ ಅವ್ರಿಗೂ ಹೇಳಿದೆ ಬನ್ನಿ, ಬಿಕಾಸ್ ನಿಮ್ಮಂಥ ಕಲಾವಿದರು ಚಿತ್ರರಂಗಕ್ಕೆ ಬೇಕು. ನೀವು ನಂಬಲ್ಲ, ನಮ್ಮ ಮನೇಲಿ ಶೋಸ್ ಆದಾಗ ಪ್ರತಿಯೊಬ್ಬರು ಕೇಳಿದ್ರು, ಯಾರ್ರೀ ಅವರು, ಏನ್ರಿ ಮಾಡಿದವರು ಅವರು ಅಂತ. ಇನ್ಫ್ಯಾಕ್ಟ್ ದಟ್ ಇಸ್ ವಾಟ್ ಐ ಫೆಲ್ಟ್ ವೆನ್ ಐ ಸಾ ದ ಫಿಲ್ಮ್. his dubbing, his vocabulary. So I was very happy sir. ನಾನು ಅವನು ಸಂಚಿತ್ ಅಂತ ಕೈ ಎತ್ತಿಲ್ಲ, ಅವ್ರು ಪ್ರಶಾಂತ್ ಅಂತಲೂ ಕೈ ಎತ್ತಿದ್ದೀನಿ ನಾನು. ಇನ್ಫ್ಯಾಕ್ಟ್ ದಟ್ ಇಸ್ ವಾಟ್ ಇಟ್ ಶುಡ್ ಬಿ. ಡೋಂಟ್ ಯು ಥಿಂಕ್ ದಟ್ ಒಂದು ಚಿತ್ರರಂಗದಲ್ಲಿ ನೀವು ಹೇಳಿದ ಹಾಗೆ ಕಲಾವಿದರು ಬೇಕು, ಒಂದು ಒಳ್ಳೆ ನಡಿಬೇಕು ಅಂದಾಗ, ಡೋಂಟ್ ಯು ಥಿಂಕ್ ಇಟ್ಸ್ ಪೀಪಲ್ ಲೈಕ್ ಅಸ್ ವಿ ಹ್ಯಾವ್ ಟು ಪುಷ್. ದಟ್ಸ್ ವಾಟ್ ಐ ಡಿಡ್. ಯಾವ ಮಟ್ಟಿಗೆ ನಂಬಿಕೆಯನ್ನು ಉಳಿಸ್ಕೊಂಡಿದ್ದಾರೆ ಅಂತ? ಯಾಕಂದ್ರೆ ನಿಮ್ಮ ಮೊದಲ ಸಿನಿಮಾಗೆ ಸೆಲೆಬ್ರೇಟ್ ಮಾಡೋಕ್ಕೆ ನಿಮ್ಗೆ ಎಷ್ಟು ಟೈಮ್ ಸಿಕ್ಕಿದೋ ಗೊತ್ತಿಲ್ಲ, ಬಟ್ ಮಗನ ಸಿನಿಮಾಗೆ ಇಡೀ ಕುಟುಂಬವನ್ನು ತರಿಸ್ತೀರಿ, ಅಂದ್ರೆ ಆ ಸಿನಿಮಾ ಕುಟುಂಬವನ್ನ, ಇಡೀ ಫ್ಯಾಮಿಲಿನ ಮಾಧ್ಯಮದವ್ರು ಕರೆಸ್ತೀರಿ, ತೋರಿಸ್ತೀರಿ, ಖುಷಿ ಪಡ್ತೀರಿ. ಐ ಡಿಡ್ಂಟ್ ಅಂಡರ್ಸ್ಟ್ಯಾಂಡ್ ಯುವರ್ ಕ್ವೆಶ್ಚನ್, ಸ್ವಲ್ಪ ಸ್ಲೋ ಕೇಳಿ ಸರ್. ಅಂದ್ರೆ ನಿಮ್ಮ ಮೊದಲ ಸಿನಿಮಾ ರಿಲೀಸ್ ಆದ ಸಂದರ್ಭದಲ್ಲಿ ನೀವು ಸೆಲೆಬ್ರೇಟ್ ಮಾಡೋಕೆ ಎಷ್ಟು ಟೈಮ್ ಸಿಕ್ಕಿತೋ ಗೊತ್ತಿಲ್ಲ, ಬಟ್ ನಿಮ್ಮ ಮಗನ ಸಿನಿಮಾ ರಿಲೀಸ್ಗೆ ಇಡೀ ಸಿನಿಮಾ ಫ್ಯಾಮಿಲಿ ಇದೆಯಲ್ಲ, ಇಂಡಸ್ಟ್ರಿಗೆ ಎಲ್ಲನೂ ಸಿನಿಮಾ ತೋರಿಸ್ತೀರಿ, ಮೀಡಿಯಾದವ್ರು ತೋರಿಸ್ತೀರಿ, ಆ ಥರ ಸೆಲೆಬ್ರೇಟ್ ಮಾಡಿದ್ರಲ್ಲ, ಎಷ್ಟು ಖುಷಿ ಆಯಿತು. ನಿಮ್ಮ ನಂಬಿಕೆ ಉಳಿಸ್ಕೊಂಡಿದ್ದೀರಾ ಸಂಚಿತ್? ಸಂಪಾದಿಸಿದ್ದೀನಲ್ಲ ಸರ್, ಈಗ 30 ವರ್ಷದಲ್ಲಿ ಇಂಡಸ್ಟ್ರಿ ಒಳಗೆ ನಾನು ಇದ್ಬಿಟ್ಟು ಏನು ಸಂಪಾದಿಸಿದ್ದೀನಿ ಅಂದರೆ ಅವ್ರಗಳ ಪ್ರೀತಿ, ನಿಮ್ಮಗಳ ಪ್ರೀತಿ. ಅವ್ರು ಮಾತ್ರ ಅಲ್ಲ, ನಿಮ್ಮ ಮಾಧ್ಯಮದಿಂದನೂ ಪ್ರತಿಯೊಬ್ಬರು ಎಡಿಟರ್ಸ್ ಎಲ್ಲರೂ ನಮ್ಮನೆಗೆ ಅವತ್ತು ಒಂದು CM ಅನೌನ್ಸ್ಮೆಂಟ್ ಕ್ರೈಸಿಸ್ ಇತ್ತು, ಅದರಲ್ಲಿ ನಿಮ್ಮ ಚಾನಲ್ಗಳಿಗೆ ಎವ್ರಿಬಡಿ ನೋ ಹೌ ಇಂಪಾರ್ಟೆಂಟ್ ಇಟ್ ಇಸ್. ಬಟ್ ಅಂಥದ್ರಲ್ಲಿ ಪ್ರತಿಯೊಬ್ಬರು ಬಂದು ಒಂದು ಗೌರವ ಕೊಟ್ಟರು ಅಂದ್ರೆ ನಾನು ಸಂಪಾದಿಸಿರೋದು ಅದು. ಅದನ್ನು ನಾನು ನನಗೂ ಬಳಸ್ಕೊಂಡಿಲ್ಲ ಯಾವತ್ತು. ದೀಸ್ ಪೀಪಲ್ ನೀಡ್ ಇಟ್ ಆ್ಯಂಡ್ ಐ ಥಿಂಕ್ ಐ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ವಿ ಆಲ್ ಹ್ಯಾಡ್ ಎ ಗ್ರೇಟ್ ಟೈಮ್. ಆ ಸಿನಿಮಾ ತೋರಿಸಿ ನಾವು ಅಗೇನ್ ಅದನ್ನ ನಾನು ಪ್ರಾಪಗ್ಯಾಂಡಾ ಮಾಡಿ ಎಲ್ಲೋ ಮಲ್ಟಿಪ್ಲೆಕ್ಸಸ್ ಅಲ್ಲಿ ಹೋಗಿ ಒಬ್ಬೊಬ್ಬರ ಹತ್ರ, ಇಫ್ ಯು ನೋಟಿಸ್ ಸರ್, ನಾನು ಯಾರ ಹತ್ರನೂ ಬೈಟ್ಸ್ ಕೇಳಿಲ್ಲ ಈ ಸಿನಿಮಾದಾಗಲಿ. ತಪ್ಪು ಅಂತ ನಾನು ಹೇಳ್ತಲ್ಲ, ಐ ಡಿಂಟ್ ವಾಂಟ್ ಸರ್. ಸೊ ಐ ಜಸ್ಟ್ ವಾಂಟೆಡ್ ಟು, ದಿಸ್ ಇಸ್ ಮೈ ವೇ ಆಫ್ ಎಕ್ಸ್ಪ್ರೆಸಿಂಗ್ ಮೈ ಥ್ಯಾಂಕ್ಸ್ ಆಸ್ ವೆಲ್ ಆಸ್ ಸೀಕಿಂಗ್ ದೇರ್ ಆಲ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ವಿಶಸ್ ಆ್ಯಂಡ್ ವಿ ಎಂಜಾಯ್. ಆ ಸಿನಿಮಾ ನೋಡಿದ್ವಿ, ಎಲ್ಲರೂ ಬಂದರು, ಪ್ರತಿಯೊಬ್ಬರು ಗೌರವಿಸಿದ್ರು. ಐ ಥಿಂಕ್ ಇಟ್ ವಾಸ್ ಅ ವಂಡರ್ಫುಲ್ ಟೈಮ್ ಆ್ಯಂಡ್ ದಟ್ಸ್ ಅ ಬೆಸ್ಟ್ ಥಿಂಗ್ ದಟ್ ಕ್ಯಾನ್ ಹ್ಯಾಪನ್.